ನಮಸ್ಕಾರ ಎಲ್ಲ ನೋಡುವಂತ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋ ಕ್ಲಾಸ್ ನಲ್ಲಿ ಏನು ಕೇಳೋಕೊಡತ್ತೀನಪ್ಪ ಅಂದ್ರೆ ಪವರ್ ಪಾಯಿಂಟ್ ಒಳಗಡೆ ನಾವು MS ಪವರ್ ಪಾಯಿಂಟ್ ಮೈಕ್ರೋಸಾಫ್ಟ್ ಆಫೀಸ್ ಒಳಗಡೆ ಪವರ್ ಪಾಯಿಂಟ್ ಒಳಗಡೆ ಮೈಕ್ರೋಸಾಫ್ಟ್ ವರ್ಡ್ ಗೊತ್ತಾಗಿದೆ ನಿಮಗೆ, ಓಕೆ, ಎಕ್ಸೆಲ್ ಗೊತ್ತಾಗಿದೆ. ಇವತ್ತು ಮತ್ತೆ ಹೊಸ ವಿಡಿಯೋ ತಗೊಂಡು ಬಂದಿದ್ದೀನಿ. ಏನಪ್ಪಾ ಅಂದ್ರೆ ಪವರ್ ಪಾಯಿಂಟ್ ಒಳಗಡೆ ನಾವು ಯಾವ ತರ ಪ್ರೆಸೆಂಟೇಷನ್ ಮಾಡಬಹುದು, ಮತ್ತೆ ಪವರ್ ಪಾಯಿಂಟ್ ಒಳಗಡೆ ಯಾವ ತರ ನಾವು ಸ್ಲೈಡ್ ಶೋ ಮಾಡಬಹುದು, ಮತ್ತೆ ಪವರ್ ಪಾಯಿಂಟ್ ಒಳಗಡೆ ಅನಿಮೇಷನ್ ಯಾವ ತರ ಮಾಡಬಹುದು. ತುಂಬಾ ಜನರಿಗೆ ಕನ್ಫ್ಯೂಸ್ ಆಗಿರುತ್ತೆ. ಯಾವ ತರ ಒಂದು ಪ್ರೊಫೆಷನಲ್ ಆಗಿ ಒಂದು ಪ್ರೆಸೆಂಟೇಷನ್ ಮಾಡಬೇಕಾಗಿದೆ, ಯಾವುದೋ ಒಂದು ಆಫೀಸಲ್ಲಿ ಯಾವುದೋ ಒಂದು ಟೂರ್ ಹೋಗ್ತಾ ಇದ್ದೀರಾ, ಅದರದೊಂದು ಪ್ರೆಸೆಂಟೇಷನ್ ಮಾಡಿ ಜನರಿಗೆ ತೋರಿಸಬೇಕಾಗಿದೆ, ಯಾವುದೋ ಒಂದು ಪ್ರಾಡಕ್ಟ್ ಇದೆ, ಈ ತರ ಎಲ್ಲ ಹಲವಾರು ಕನ್ಫ್ಯೂಸ್ ಒಳಗೆ ಇದ್ದಿರ್ತೀವಿ. ಹಾಗಿರೋದ್ರಿಂದ ಶಾಲಾ ಕಾಲೇಜ್ ಒಳಗೂ ಕೂಡ ನಿಮ್ಗೆ ಹೇಳಿರ್ತಾರೆ ಯಾವ್ದಾದ್ರು ಒಂದು ಪ್ರೆಸೆಂಟೇಷನ್ ಮಾಡ್ಕೊಂಡು ತಗೊಂಡ್ ಬರ್ರಿ ಅಂತೇಳಿ. ಅದಕ್ಕೋಸ್ಕರ ಎಲ್ಲರಿಗೂ ಕೂಡ ಬಹಳ ಹೆಲ್ಪ್ ಆಗುವಂತ ಒಂದು ಸಾಫ್ಟ್ವೇರ್ ಆಗಿರೋದ್ರಿಂದ ದಯವಿಟ್ಟು ಪ್ರತಿಯೊಬ್ರು ಕೂಡ ನೋಡ್ಬೇಕಾ ವಿಡಿಯೋ ಎಂಡ್ ವರೆಗೂ. ಹಾಗೆ ನೀವು ಹೊಸದಾಗಿ ನಾನು ವಿಡಿಯೋ ನೋಡಾಕತ್ತೀರಪ್ಪ ಅಂದ್ರೆ ಏನ್ ಮಾಡ್ಬೇಕಾ, ವಿಡಿಯೋ ಕೆಳಗೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತಿರ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ಗಳು ಏನಾಗ್ತಾವ ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವ. ನೀವು ಮನೆಯಲ್ಲೇ ಕೂತ್ಕೊಂಡು ಪ್ರತಿಯೊಂದು ವಿಡಿಯೋ ಕ್ಲಾಸ್ ಅನ್ನ ನೋಡಿ ಫ್ರೀ ಆಗಿ ಕಂಪ್ಯೂಟರ್ ನ ಕಲಿಬಹುದು. ಗೊತ್ತಾಗ್ತಿದ್ಯಾ? ನೋಡೋಣ ಯಾವ ತರ ನಾವು ಪ್ರೆಸೆಂಟೇಷನ್ ಮಾಡಬಹುದು, ಮತ್ತೆ ಯಾವ ತರ ನಾವು ಇಂಟ್ರೊಡಕ್ಷನ್ ಆಗಿರುತ್ತೆ, ಪವರ್ ಪಾಯಿಂಟ್ ಒಳಗಡೆ ಯಾವ ತರ ಕೆಲಸ ಮಾಡಬಹುದು ಅನ್ನೋದು ಪೂರ್ತಿ ಡೀಟೇಲ್ಸ್ ಆಗಿ ಗೊತ್ತಾಗುತ್ತೆ. ಹಾಗೆ ದಯವಿಟ್ಟು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ಸ್ ಮಾಡ್ಬೇಕು, ಹಾಗೆ ಬೇರೆ ಕೂಡ ಶೇರ್ ಮಾಡೋದನ್ನ ಮರಿಬಾರ್ದು. ಓಕೆ, ನೋಡೋಣ ಯಾವ ತರ ಮಾಡ್ಕೋಬಹುದು ಅನ್ನೋದನ್ನ. ನಾನೇನ್ ಮಾಡ್ತಾ ಇದ್ದೀನಿ, ಇವಾಗ ಸ್ಟಾರ್ಟ್ ಬಟನ್ ಮೇಲೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಬಹುದು ನೀವು ನಿಮ್ ಕಂಪ್ಯೂಟರ್ ಒಳಗೆ ಯಾವುದೇ ಒಂದು ಕಂಪ್ಯೂಟರ್ ಒಳಗೆ ಹೋದಾಗ ಸ್ಟಾರ್ಟ್ ಬಟನ್ ಅನ್ನೋದಂದಿರುತ್ತೆ, 4 ಕಲರ್ ಒಳಗೆ ಇರುತ್ತೆ. ಈ ಕೆಳಗಡೆ ಕಾಣಿಸೋದಕ್ಕೆ ನಾವು ಏನಂತ ಕರಿತೀವಿ, ಟಾಸ್ಕ್ ಬಾರ್ ಅಂತ ಕರಿತೀವಿ. ಟಾಸ್ಕ್ ಬಾರ್ ಒಳಗಡೆ ಸ್ಟಾರ್ಟಿಂಗ್ ಬಟನ್ ಅನ್ನೋದಿರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಮಾಡ್ತಿದ್ದಂಗೆ ಏನ್ ಮಾಡ್ಬೇಕು, ನೀವು ಯಾವ ಸಾಫ್ಟ್ವೇರ್ ಒಳಗೆ ಕೆಲಸ ಮಾಡ್ಬೇಕಾಗಿದೆಯೋ ಆ ಸಾಫ್ಟ್ವೇರ್ ನಾವು ಇಲ್ಲಿಂದ ಓಪನ್ ಮಾಡ್ಕೋಬೇಕು. ಆಲ್ ಪ್ರೋಗ್ರಾಮ್ ಒಳಗೆ ಹೋಗ್ತಿದ್ದಂಗೆ ನನ್ಗೇನ್ ಬೇಕಾಗಿದೆ, ಮೈಕ್ರೋಸಾಫ್ಟ್ ಆಫೀಸ್ ಪವರ್ ಪಾಯಿಂಟ್ ಬೇಕಾಗಿದೆ. ಅವಾಗ ನಾನು ಏನ್ ಮಾಡ್ತೀನಿ, ಮೈಕ್ರೋಸಾಫ್ಟ್ ಆಫೀಸ್ ಪ್ಯಾಕೇಜ್ ಇರುತ್ತೆ, ಮೈಕ್ರೋಸಾಫ್ಟ್ ಆಫೀಸ್ ಅನ್ನೋದಿಲ್ಲಿ ಪೂರ್ತಿ ಪ್ಯಾಕೇಜ್ ಇರುತ್ತೆ. ಇದರ ಒಳಗಡೆ ಓಪನ್ ಮಾಡ್ಕೊಂಡು ನಿಮ್ಗೆ ಯಾವ ಸಾಫ್ಟ್ವೇರ್ ಬೇಕೋ ಆ ಸಾಫ್ಟ್ವೇರ್ ಇಲ್ಲಿ ಅವೈಲೇಬಲ್ ಆಗಿರುತ್ತೆ. ಮೈಕ್ರೋಸಾಫ್ಟ್ ವರ್ಡ್ ಇರುತ್ತೆ, ಮತ್ತೆ ಇನ್ನೊಂದು ಯಾವ್ದು ಬರುತ್ತೆ, ಎಕ್ಸೆಲ್, ಪವರ್ ಪಾಯಿಂಟ್, ಮೈಕ್ರೋಸಾಫ್ಟ್ ಆಫೀಸ್ ಟೂಲ್, ಈ ತರ ಎಲ್ಲಾನು ಕೂಡ ನಮ್ಗೆ ಇಲ್ಲಿ ಸಿಗ್ತಿರ್ತಾವ. ನನ್ಗೇನ್ ಬೇಕಾಗಿದೆ, ಅದ್ರೊಳಗೆ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಬೇಕಾಗಿದೆ. ಇಲ್ಲಿ ಕಾಣಿಸ್ತಿದೆ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಅನ್ನ ನಾನು ಓಪನ್ ಮಾಡ್ಕೊತಾ ಇದ್ದೀನಿ. ಮೊದಲನೇದಾಗಿ ಇವತ್ತು ಇದರದ ಇಂಟ್ರೊಡಕ್ಷನ್ ನ ಹೇಳ್ಕೊಡ್ತಾ ಇದ್ದೀನಿ. ಓಕೆ, ಸೊ ಓಪನ್ ಆಗುತ್ತೆ. ಓಪನ್ ಆಗ್ತಿದ್ದಂಗೆ ಈ ತರ ಓಪನ್ ಆದಾಗ ನಾವು ಏನ್ ಮಾಡ್ಬೋದು, ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಬರುವಂತ ಈ ತರ ಯಾವ್ದಾದ್ರು ಒಂದು ಡಿಸೈನ್ ಬಂದಿರುತ್ತೆ ಅಥವಾ ಏನಾದ್ರು ಒಂದು ಬಂದಿರ್ತದೆ, ಅದನ್ನ ಈ ತರ ಕ್ಲೋಸ್ ಮಾಡ್ಕೊಂಡು ಇದನ್ನ ಮ್ಯಾಕ್ಸಿಮೈಸ್ ಇಟ್ಕೋಬೇಕು. ಓಕೆ, ನನ್ನ ಕಡೆ ಬೇರೆ ಸಾಫ್ಟ್ವೇರ್ ಇರೋದ್ರಿಂದ ಈ ತರ ನನಗೇನಾಗಿದೆ, ಒಂದು ಮೆನು ಓಪನ್ ಆಗ್ಬಿಟ್ಟಿದೆ. ಆಲ್ರೆಡಿ ಆಗಿರ್ತಕ್ಕಂಥ ಮೆನು ಒಳಗಡೆ ಇದನ್ನ ಪೂರ್ತಿ ಡಿಲೀಟ್ ಮಾಡ್ಕೊಂಡು ಒಂದು ಹೊಸ ಮೆನು ತಗೋಬೇಕಾಗಿದೆ. ಅವಾಗ ಏನ್ ಮಾಡ್ಕೋಬೇಕು, ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿಂದ ಆಫೀಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನ್ ಮಾಡ್ಬೇಕಾಗಿದೆ, ಇಲ್ಲಿಂದ ನ್ಯೂ ಫೈಲ್ ಅನ್ನ ತಗೋಬೇಕಾಗಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋದು. ಮಾಡ್ತಿದಾಗ ಇವಾಗ ಇಲ್ಲಿಂದ ಏನ್ ಮಾಡೋದು, ಬ್ಲಾಂಕ್ ಪ್ರೆಸೆಂಟೇಷನ್ ಅನ್ನೋದಿರುತ್ತೆ, ಇದನ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ. ಇವಾಗ ನೀವು ಪವರ್ ಪಾಯಿಂಟ್ ನಿಮ್ ಕಂಪ್ಯೂಟರ್ ಒಳಗೆ ಓಪನ್ ಮಾಡಿದಾಗ ಈ ತರ ಕಾಣಿಸ್ತಾ ಇರುತ್ತೆ, ನೋಡಬಹುದು. ಈ ತರ ಓಪನ್ ಆದ ಕೂಡಲೇ ಏನ್ ಮಾಡ್ತೀವಿ, ನಾವು ಮೇಲ್ಗಡೆ ಕಾಣಿಸೋದಕ್ಕೆ ನಾವು ಏನಂತ ಕರಿತೀವಿ, ಇದನ್ನ ಏನಂತ ಕರಿತೀವಿ, ಟೈಟಲ್ ಬಾರ್ ಅಂತ ಕರಿತೀವಿ. ಮೇಲ್ಗಡೆ ಏನ್ ಕಾಣಿಸ್ತಾ ಇರುತ್ತಲ್ಲ, ಯಾವುದೇ ಒಂದು ಸಾಫ್ಟ್ವೇರ್ ನೀವು ಹೆಸರು ನೋಡ್ಬೇಕಾಗಿತ್ತು ಅಂದ್ರೆ ಅದಕ್ಕೆ ಟೈಟಲ್ ಬಾರ್ ಅಂತ ಕರಿತೀವಿ. ಇದನ್ನ ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ಅಂತ ಕರಿತೀವಿ. ಇಷ್ಟೇನು ಕಾಣಿಸ್ತಿದೆಯಲ್ಲ, ಇದಕ್ಕೆ ನಾವೇನಂತ ಹೇಳ್ತೀವಿ, ಕ್ವಿಕ್ ಆಕ್ಸಿಸ್ ಟೂಲ್ ಬಾರ್ ಅಂತ ನಾವು ಕರಿತೀವಿ. ಇಲ್ಲಿ ಬಂದ್ಬಿಟ್ಟು ಆಫೀಸ್ ಬಟನ್ ಅಂತಾನು ಕೂಡ ನಾವು ಕರಿತೀವಿ ಇದನ್ನ. ಅದಾಗ್ತಿದ್ದಾನೆ ಇದನ್ನ ಮಿನಿಮೈಸ್, ಮ್ಯಾಕ್ಸಿಮೈಸ್, ಇದನ್ನ ನಾವು ಕ್ಲೋಸ್ ಬಟನ್ ಅಂತಾನು ಕೂಡ ಹೇಳ್ತೀವಿ. ನೆಕ್ಸ್ಟ್ ಮೈಕ್ರೋಸಾಫ್ಟ್ ಆಫೀಸ್ ಒಳಗಡೆ ನೀವು ಏನ್ ಬೇರೆ ಬೇರೆ ಸಾಫ್ಟ್ವೇರ್ಗೆ ಹೆಸರು ಕರಿತೀರೋ ಅದ್ರೊಳಗೂ ಕೂಡ ಸೇಮ್ ಇರುತ್ತೆ ಇಂಟ್ರೊಡಕ್ಷನ್, ಏನ್ ಬೇರೆ ಚೇಂಜಸ್ ಇರೋದಿಲ್ಲ. ಅದಾಗ್ತಿದ್ದಾನೆ ಹೋಮ್, ಇನ್ಸರ್ಟ್, ಪೇಜ್, ಡಿಸೈನ್, ಅನಿಮೇಷನ್, ಸ್ಲೈಡ್ ಶೋ, ರಿವ್ಯೂ, ಈ ತರ ಏನಿರುತ್ತಲ್ಲ ಇವಕ್ಕೆಲ್ಲ ನಾವು ಏನಂತ ಕರಿತೀವಿ, ಮೆನ್ಯೂಸ್ ಗಳಂತ ಕರಿತೀವಿ. ಮೆನು ಅಂದ್ರೆ ಒಂದು ಬಿಲ್ಡಿಂಗ್ ಒಳಗಡೆ ರೂಮ್ ಇದ್ದಂಗಪ್ಪ. ಈಗ ಬೆಡ್ರೂಮ್ ಒಳಗೆ ಹೋದಂಗ ಬೇರೆ ಸಾಮಾನು ಇರುತ್ತೆ, ಅಥವಾ ಕಿಚನ್ ರೂಮ್ ಒಳಗೆ ಹೋದಾಗ ಅಲ್ಲಿ ಬೇರೆ ಬೇರೆ ಸಾಮಾನು ಇರ್ತಾವ. ಪ್ರತಿಯೊಂದು ರೂಮಿಗೆ ಅದರದೇ ಆದ ಡಿಸೈನ್ ಮಾಡಿರ್ತೀವಿ, ಆ ರೂಮಿಗೆ ಅದರದೇ ಆದಂತಹ ಸಾಮಾನುಗಳನ್ನು ಕೂಡ ಅದ್ರೊಳಗೆ ಇಟ್ಟಿರ್ತೀವಿ. ಹಾಗಿರೋದ್ರಿಂದ ಹೋಮ್ ಮತ್ತೆ ಇನ್ಸರ್ಟ್ ಡಿಸೈನ್ ಒಳಗೂ ಕೂಡ ಸೇಮ್ ಆಗಿರುತ್ತೆ. ನಿಮ್ಗೆ ಯಾವ್ದು ಇನ್ಸರ್ಟ್ ಒಳಗೆ ಏನೇನಾಗಿರುತ್ತೆ, ಸೇವ್ಸ್ ಮತ್ತೆ ಇವೆಲ್ಲ ಆಪ್ಷನ್ಸ್ಗಳು ನಮ್ಗೆ ಇಲ್ಲಿ ಅವೈಲೇಬಲ್ ಇರ್ತಾವ. ಡಿಸೈನ್ ಒಳಗಡೆ ಬೇರೆ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ಇದು ಗೊತ್ತಾಯ್ತಾ, ಇದು ಮೆನ್ಯೂ ಬಾರ್ಸ್ ಅಂತ ನಾವು ಕರಿತೀವಿ. ಇದು ಪೂರ್ತಿ ಬಂದ್ಬಿಟ್ಟು ನಾವೇನ್ ಹೇಳ್ತೀವಿ, ಇದನ್ನ ಏನ್ ಕರಿತೀವ್ರಿ, ಇದನ್ನ ಪೂರ್ತಿ ಬಂದ್ಬಿಟ್ಟು ರಬ್ಬಿನ್ ಅಂತಾನು ಕೂಡ ನಾವು ಹೇಳ್ತೀವಿ. ಯಾವ್ದಿದು, ಇದು ಪೂರ್ತಿ ಬರ್ತಿದ್ದಾನೆ, ಇದನ್ನ ರಬ್ಬಿನ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಇಲ್ಲೇನಾಗಿರುತ್ತೆ, ಸ್ಲೈಡ್ ಶೋ, ಒಂದನೇ ಸ್ಲೈಡ್ ಬಂದಿರುತ್ತೆ. ಸಮ್ ಟೈಮ್ ನಿಮ್ ಕಂಪ್ಯೂಟರ್ ಒಳಗಡೆ ಇದು ಇಲ್ಲ ಅಂದ್ರೆ ಇದು ಕ್ಲೋಸ್ ಆಗಿರುತ್ತೆ. ಬರೀ ನಿಮ್ ಕಂಪ್ಯೂಟರ್ ಓಪನ್ ಮಾಡಿದಾಗ ಇಷ್ಟ ಬಂದ್ಬಿಡ್ತದೆ, ಈ ಕಡೆ ಕಾಣಿಸೋದೇ ಇಲ್ಲ. ಅವಾಗ ಏನ್ ಮಾಡ್ಬೇಕು, ವ್ಯೂ ಒಳಗೆ ಹೋಗಿ ಏನ್ ಮಾಡ್ಬೇಕಾಗ್ತದೆ, ನೀವು ಇಲ್ಲಿಂದ ರೂರಲ್ ಕೂಡ ಆನ್ ಮಾಡ್ಕೋಬೇಕು. ಗ್ರೇಡ್ ಲೈನ್ ಏನ್ ಬೇಕಾಗಿಲ್ಲ ನನ್ಗೆ. ನೆಕ್ಸ್ಟ್ ಇನ್ನೊಂದು ಏನ್ ಮಾಡ್ಬೇಕಾಗಿದೆ, ಇನ್ನು ನೋಡ್ಬೇಕಲ್ಲ, ಇನ್ನು ಕಾಣಿಸ್ತಿದ್ದಾಗ ಇಲ್ಲಿ ಏನ್ ಮಾಡ್ಬೇಕು, ಸ್ಲೈಡ್ ಶೋ ನಮ್ಗೆ ಕಾಣಿಸ್ಬೇಕಾಗಿದೆ. ಅವಾಗ ಇಲ್ಲಿ ಕ್ಲಿಕ್ ಮಾಡ್ಬಿಡು, ನಾರ್ಮಲ್ ಸ್ಲೈಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಒಂದು ನಮ್ಗೆ ಸ್ಲೈಡ್ ಟೂಲ್ ಬಂದ್ಬಿಡುತ್ತೆ. ಗೊತ್ತಾಗ್ತಿದ್ದಾರೆ? ಈ ತರ ಬರ್ತಿದ್ದಾಗ ಈ ತರ ಬತ್ತು. ಈಗೇನ್ ಮಾಡ್ಬೇಕಾಗಿದೆ, ಇದ್ರೊಳಗ ಹೋಮ್ ಒಳಗೆ ಹೋಗೋಣ. ಹೋಮ್ ಒಳಗೆ ಹೋಗಿ ಇಲ್ಲಿ ಆಡ್ ಟೆಕ್ಸ್ಟ್ ಟೈಟಲ್ ಅಂತ ಹೇಳುತ್ತೆ. ಆಡ್ ಟು ಕ್ಲಿಕ್ ಟು ಆಡ್ ಟೈಟಲ್ ಅಂತ ಹೇಳುತ್ತೆ. ಅವಾಗ ನಾವು ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಹೆಸರನ್ನು ಕೂಡ ಇಲ್ಲಿಂದ
ಟೈಪ್ ಮಾಡ್ಬೋದು. ಯಾವ್ದಾದ್ರು ಗುರು 9x ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ಕ್ಯಾಪಿಟಲ್ ಲೆಟರ್ ಬರಬೇಕಾಗಿದೆ, ಕ್ಯಾಪ್ಸುಲಕ್ ಬ್ಯಾಕ್ ಪೇಜ್ ಹೊಡೆದು ಕ್ಯಾಪ್ಸುಲಕ್ ಆನ್ ಮಾಡಿಕೊಂಡು ಗುರು 9x ಅಂತ ನಾನು ಟೈಪ್ ಮಾಡ್ತಾ ಇದ್ದೀನಿ. ಸಬ್ ಟೈಟಲ್ ಅಂದ್ರೆ ಈ ಮೇಲ್ಗಡೆ ಪಾಠದ ಹೆಸರು ಅಥವಾ ಸಾಂಗ್ ಹೆಸರು ಮೇಲ್ಗಡೆ ಏನ್ ನೀವು ಯಾವ್ದ್ರ ಬಗ್ಗೆ ಪ್ರೆಸೆಂಟೇಷನ್ ಮಾಡ್ತಾ ಇದ್ದೀರೋ ಅದರದ್ದು ಮೇಲ್ಗಡೆ ಹೆಸರು ಹಾಕೋಬೇಕು. ಅದೇ ಆಗ್ತಿದ್ದಾನೆ ಅದ್ರ ಕೆಳಗಡೆ ಸಬ್ ಟೈಟಲ್ ಅಂದ್ರೆ ಅದರದ್ದೇ ಆದಂತ ಒಂದು ರಿಲೇಟೆಡ್ ವಿಷಯಗಳ ಬಗ್ಗೆ ಮಾಹಿತಿನೂ ಕೂಡ ನಾವು ಇಲ್ಲಿಂದ ಹಾಕೊಂಡ್ಬಿಡ್ಬೇಕು. ಎಜುಕೇಶನ್ ಅಂತ ನಾನು ಹಾಕ್ಬಿಡ್ತೀನಿ. ಗೊತ್ತಾಗ್ತಿದೆ? ಕಂಪ್ಯೂಟರ್ ಗುರು 9x ಕಂಪ್ಯೂಟರ್ ಎಜುಕೇಶನ್ ಅಂತ ನಾನು ಬರ್ತಾ ಇದ್ದೀನಿ. EDU ಆಗ್ಬೇಕು. ಓಕೆ, ಈ ತರ ನಾವು ಬರ್ದ್ಬಿಡ್ತೀವಿ. ಈಗ ಇದ್ರ ಒಳಗಡೆ ಪೂರ್ತಿ ಬರಿಬಹುದು. ನೀವು ಯಾವ ತರ ಬರಿಬಹುದು ಅಂದ್ರೆ ಪೂರ್ತಿನೂ ಕೂಡ ಬರಿಬಹುದು. ಇವು ಎರಡೇ ನೋಡ್ಕೊಳ್ಳೋಣ. ಇದಕ್ಕೆ ಕಲರ್ ಗಿಲರ್ ಸ್ವಲ್ಪ ಮೇಲ್ಗಡೆ ತಗೊಂಡು ಹೋಗ್ಬೇಕು ಅಂದ್ರೆ ನೋಡಿ ಈ ತರ 4 ಕಡೆ ಬಾಣ ಚಿಹ್ನೆ ಬರುತ್ತೆ. ಅವಾಗ ನೀವು ಏನ್ ಮಾಡ್ಬೋದು, ಈ ತರ ಮೇಲ್ಗಡೆನೂ ಕೂಡ ಸರಿಸಬಹುದು. ಇದನ್ನು ಕೂಡ ಮೇಲ್ಗಡೆ ತಗೋಬೇಕಾಗಿದೆ ಅಂದ್ರೆ ಇದಕ್ಕೂ ಕೂಡ ಈ ತರ ನಾವು ಮೇಲ್ಗಡೆ ಸರಿಸಬಹುದು. ಗೊತ್ತಾಗ್ತಿದೆಯಾ? ಈ ತರ ನಾವು ಮೇಲ್ಗಡೆ ಕೆಳಗಡೆ ಸರಿಸಬಹುದು. ಮತ್ತೆ ಇದನ್ನೇ ಅಕ್ಷರ ಸ್ವಲ್ಪ ದೊಡ್ಡ ಮಾಡ್ಬೇಕಾಗಿತ್ತು ಅಂದ್ರೆ ನಾವ್ ಏನ್ ಮಾಡ್ಬೇಕು, ಇದನ್ನ ಪೂರ್ತಿ ಸೆಲೆಕ್ಷನ್ ಮಾಡ್ಕೊಂಡು ಏನ್ ಮಾಡೋಣ, ಅಕ್ಷರಗಳ ಸೈಜ್ ಕೂಡ ನಾವು ಇಲ್ಲಿಂದ ದೊಡ್ಡದು ಮಾಡ್ಬೋದು. ನೋಡಿ ದೊಡ್ಡದಾಗ್ತಾ ಇರತ್ತೆ. ಇದನ್ನ ಸಣ್ಣ ಮಾಡ್ಬೋದು. ಇನ್ನು ಸ್ವಲ್ಪ ಈ ಕಡೆ ಜಕ್ಕೊಳ್ಳೋಣ, ಮತ್ತೆ ಈ ಕಡೆ ಜಕ್ಕೊಳ್ಳೋಣ, ಮತ್ತೆ ಕೆಳಗಡೆ ತಗೊಂಡ್ರು ಕೂಡ ಅಕ್ಷರ ಸೈಜ್ ಕೂಡ ಸ್ವಲ್ಪ ನಾವೇನ್ ಮಾಡ್ಬೋದು, ದೊಡ್ಡದಾಗಿ ಮಾಡ್ಬೋದು. ಮತ್ತೆ ಇದರೊಳಗಡೆ ಕಲರ್ ಕೊಡಬೇಕಾಗಿದ್ದು ಅಂದ್ರೆ ಇದು ಪೂರ್ತಿ ಆಗಿರುತ್ತೆ. ಕ್ಯಾಪಿಟಲ್ ಲೆಟರ್ ಮತ್ತೆ ಸ್ವಲ್ಪ ಬೋಲ್ಡ್ ಆಗಿರುತ್ತೆ, ಶಾಡೋ ಬಂದ್ಬಿಡ್ತದೆ ಅಕ್ಷರ ಕೆಳಗಡೆ. ನೆಕ್ಸ್ಟ್ ಇದನ್ನ ಏನ್ ಮಾಡ್ಬೋದು, ನಾವು ಇಲ್ಲಿ ಎ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಏನ್ ಮಾಡ್ಬೋದು, ಇದ್ರ ಮೇಲೆ ಎ ಮೇಲೆ ಕ್ಲಿಕ್ ಮಾಡಿದ್ರೆ ಕಲರ್ ಕೂಡ ಬಂದ್ಬಿಡುತ್ತೆ. ನೆಕ್ಸ್ಟ್ ಗುರು 9x ಇನ್ನೂ ಸ್ವಲ್ಪ ಬೋಲ್ಡ್ ಆಗ್ಬೇಕಾಗಿತ್ತು ಅಂದ್ರೆ ಬಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೋಲ್ಡ್ ಆಗ್ತದೆ. ಆ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಅಡ್ಡ ಆಗ್ತದೆ. ಯು ಮೇಲೆ ಕ್ಲಿಕ್ ಮಾಡಿದ್ರೆ ಅಂಡರ್ಲೈನ್ ಆಗುತ್ತೆ. ನೆಕ್ಸ್ಟ್ ಇದು ಗುರು 9x ಅನ್ನೋ ತಪ್ಪಾಗಿದೆ ಅಂತ ಮಾಡಿದ್ರೆ ಸ್ಟ್ರಿಂಗ್ ಥ್ರೋ ಅನ್ನೋದು ಬರುತ್ತೆ. ಇದು ತಪ್ಪಾಗಿ ಕನ್ಸಿಡರ್ ಆಗ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿಂದ ಸ್ವಲ್ಪ ಲೈನಿಂಗ್ ಸ್ಪೇಸಿಂಗ್ ಕೊಡ್ಬೋದು ನಾವು, ವೆರಿ ಲೆಸ್ ಮತ್ತೆ ಸ್ವಲ್ಪ ಇನ್ನು ಜಾಸ್ತಿಯನ್ನು ಕೊಡ್ಬೋದು. ಸ್ವಲ್ಪ ಅಕ್ಷರ ಒಳಗಡೆ ಗ್ಯಾಪ್ನೆಸ್ ಕೂಡ ಕೊಡ್ಬೋದು. ಗೊತ್ತಾಗ್ತಿದೆ? ಇದನ್ನೇನ್ ಮಾಡ್ತದಪ್ಪ, ಫಸ್ಟ್ ಇದನ್ನೇನ್ ಮಾಡುತ್ತೆ, ಹೋಮ್ ಮೆನು ಒಳಗಡೆ ಇಲ್ಲಿ ಅಕ್ಷರಗಳನ್ನ ಬೇರೆ ಬೇರೆ ಟೆಕ್ಸ್ಟ್ ಗಳನ್ನ ನಾವು ತಗೋಬಹುದು, ನಮ್ಗೆ ಯಾವ ತರ ಬೇಕು ಆ ತರ. ನೆಕ್ಸ್ಟ್ ಇಲ್ಲಿಂದ ಅಕ್ಷರ ಸೈಜ್ ಕೂಡ ನಾವು ದೊಡ್ಡದು ಸಣ್ಣದು ಮಾಡ್ಬೋದು. ಕಾಣಿಸ್ತಿದೆಯಾ? ಇಲ್ಲಿಂದ ದೊಡ್ಡದು ಸಣ್ಣದು ಕೂಡ ಮಾಡ್ಬೋದು. ಇದನ್ನ ಬಂದ್ ಮಾಡ್ಕೊಳ್ಳಿ, ಸ್ಟ್ರಿಂಗ್ ಥ್ರೂ ಅನ್ನೋದು ಬಂದ್ ಮಾಡಿ, ಅಂಡರ್ಲೈನ್ ಕೂಡ ತೆಗೆದು ಬಿಡೋಣ. ನೆಕ್ಸ್ಟ್ ಇದು ಅಕ್ಷರ ಸಣ್ಣದು ಕೂಡ ದೊಡ್ಡದು ಮಾಡ್ಲಿಕ್ಕೆ ಇದನ್ನ ನಾವು ಯೂಸ್ ಮಾಡ್ಕೋಬಹುದು. ಸಪೋಸ್ ಅದರ ಬಾಜು ಆಗಿರುತ್ತೆ, ನೀವೇನಾದ್ರೂ ಇಷ್ಟೊತ್ತಾಗ ಎಡಿಟ್ ಮಾಡಿರೋ ನಾನು ಫಸ್ಟ್ ಯಾವ ತರ ಟೈಪ್ ಮಾಡಿದೆ ಅದೇ ತರ ಬೇಕಾಗಿದೆ ಸರ್ ಅಂದಾಗ ನೀವು ಇಲ್ಲೇನ್ ಕಾಣಿಸ್ತಿದೆ, ಈ ಕ್ಲಿಯರ್ ಟು ಆಲ್ ಫಾರ್ಮೆಟಿಂಗ್ ಮೇಲೆ ಕ್ಲಿಯರ್ ಮಾಡಿದ್ರೆ ವಾಪಸ್ ಯಾವ ತರ ಇತ್ತು ಬೇಸಿಕ್ಲಿ ಟೈಪ್ ಮಾಡಿದಾಗ ಅದೇ ರೀತಿಯಾಗಿ ಬಂದ್ಬಿಡುತ್ತೆ. ಗೊತ್ತಾಗ್ತಿದೆಯಾ? ಇವೆಲ್ಲ ಅಕ್ಷರಿಗೆ ಬೋಲ್ಡ್ ಮತ್ತೆ ಫಾಂಟ್ ಇವೆಲ್ಲ ಚೇಂಜಸ್ ಮಾಡೋದು ಕೂಡ ಆಗಿರುತ್ತೆ. ಇವತ್ತಿನ ಈ ವಿಡಿಯೋದೊಳಗಡೆ ಜಸ್ಟ್ ಇಂಟ್ರೊಡಕ್ಷನ್ ಆಗಿದೆ, ಯಾವ ತರ ನಾವು ಟೈಪ್ ಮಾಡ್ಬೋದು, ಮತ್ತೆ ಯಾವ ತರ ಕಲರ್ ಕೊಡ್ಬೋದು, ಮತ್ತೆ ಯಾವ ತರ ಅಕ್ಷರಗಳನ್ನ ದೊಡ್ಡದು ಸಣ್ಣ ಮಾಡ್ಬೋದು ಅನ್ನೋದನ್ನ ಇದ್ರೊಳಗೆ ಗೊತ್ತಾಗಿದೆ. ನೆಕ್ಸ್ಟ್ ಕ್ಲಾಸ್ ಒಳಗಡೆ ನಿಮ್ಗೆ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಅನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ನಾನು ಪ್ರತಿಯೊಂದು ವಿಡಿಯೋಸ್ಗಳು ನೀವು ನೋಡ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ನಾನ್ ಮಾಡೋದ ಪ್ರತಿಯೊಂದು ವಿಡಿಯೋಸ್ಗಳು ನೋಡ್ಬೇಕಾಗಿತ್ತು ಏನ್ ಮಾಡ್ಬೇಕು ಆಗಲಿಂದನೂ ಹೇಳಿದ್ದೀನಿ. ಮೊದಲು ಹೋಗಿ ನಾನು ಯೂಟ್ಯೂಬ್ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ ಕಾಣಿಸ್ತದೆ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ಮಾಡುವಂತ ಪ್ರತಿಯೊಂದು ಈ ತರ ವಿಡಿಯೋಸ್ಗಳು ನಿಮ್ಮ ಫೋನ್ ಮೇಲೆ ನೋಟಿಫಿಕೇಶನ್ ಬರ್ತಾವೆ. ನೀವು ಮನೆಯಲ್ಲಿ ಕುತ್ಕೊಂಡು ಫ್ರೀ ಇದ್ದಾಗ 2 GB ನೆಟ್ ಅನ್ನ ವೇಸ್ಟ್ ಮಾಡ್ಲಾರ್ದೆ ಮನೆಯಲ್ಲಿ ಕುತ್ಕೊಂಡು ಈ ತರ ಕಂಪ್ಯೂಟರ್ ಎಜುಕೇಶನ್ ನೀವು ಕಲಿಬಹುದು. ಗೊತ್ತಾಗ್ತಿದೆಯಾ? ಇದರೊಳಗಡೆ ಏನಾದ್ರು ನಿಮ್ಗೆ ಕನ್ಫ್ಯೂಸ್ ಆಗಿತ್ತು ಅಂದ್ರೆ ಕಮೆಂಟ್ಸ್ ಮಾಡ್ರಿ. ಹಾಗೆ ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡ್ರಿ, ನಿಮ್ಮ ಫ್ರೆಂಡ್ ಕೂಡ ಹೇಳ್ಕೊಡ್ರಿ. ಈ ತರ ಎಲ್ಲ ಕಂಪ್ಯೂಟರ್ ಕ್ಲಾಸ್ ಇದೆ, ಫ್ರೀ ಆಗಿ ಕಲೀರಪ್ಪ ಅಂತೇಳಿ ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರನೇ ಮಾಡ್ತಾ ಇರೋದು. ಓಕೆ, ನೀವು ನನ್ನನ್ನು ಸಪೋರ್ಟ್ ಮಾಡ್ತಾ ಇರಿ, ನಾನು ನಿಮ್ಮನ್ನ ಎಜುಕೇಶನ್ ಕೊಡ್ತಾನೆ ಇರ್ತೀನಿ. ಮತ್ತೆ ಸಿಗೋಣ ಬೇರೆ ವಿಡಿಯೋದೊಂದಿಗೆ. ನಮಸ್ಕಾರ.